ಎಲ್ಲರಿಗೂ ನಮಸ್ತೆ. ಸೊ ಈ ಒಂದು ವಿಡಿಯೋನಲ್ಲಿ ಫ್ಲೆಕ್ಸಿಬಲ್ ಬಜೆಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಯಾವ ಥರ ಮಾಡಬೇಕು ಅಂತ ಸಾಲ್ವ್ ಮಾಡಿ ತೋರಿಸ್ತೀವಿ. ಫ್ಲೆಕ್ಸಿಬಲ್ ಬಜೆಟ್ ಪ್ರಿಪೇರ್ ಮಾಡೋದಕ್ಕೆ ನಮಗೆ ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ಅಂತೇನು ಮೆನ್ಷನ್ ಮಾಡಿಲ್ಲ, ಬಟ್ ಈ ಒಂದು ಫಾರ್ಮ್ಯಾಟ್ನ ಫಾಲೋ ಮಾಡೋದ್ರಿಂದ ಸೊ ಈಸಿಯಾಗಿ ನಾವು ಫ್ಲೆಕ್ಸಿಬಲ್ ಬಜೆಟ್ನ ಪ್ರಿಪೇರ್ ಮಾಡ್ತಾ ಹೋಗ್ಬೋದು. ಸೊ ಫ್ಲೆಕ್ಸಿಬಲ್ ಬಜೆಟ್ ಅಂದರೆ ಫಾರ್ ಎಕ್ಸಾಂಪಲ್, ಸೊ ನಮ್ಮ ಒಂದು ಬಿಸ್ನೆಸ್ ಆರ್ಗನೈಸೇಷನ್ಸ್ ಅಲ್ಲಿ 10,000 ಯೂನಿಟ್ಸ್ಗೆ ನಾವು ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತೀವಿ. ಸೊ ಇನ್ ಕೇಸ್ ಆ ಒಂದು 10,000 ಯೂನಿಟ್ಸ್ ಬದಲು 8,000 ಯೂನಿಟ್ಸ್ ಏನಾದರೂ ಪ್ರೊಡ್ಯೂಸ್ ಮಾಡಬೇಕು ಅಂದರೆ, ಅಥವಾ 12,000 ಯೂನಿಟ್ಸ್ ಏನಾದರೂ ಪ್ರೊಡ್ಯೂಸ್ ಮಾಡಬೇಕು ಅಂದಾಗ ಸೊ ನಮಗೆ ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ ಅಂತ ಒಂದು ಎಸ್ಟಿಮೇಷನ್ ಬೇಕು. ಸೊ ಆ ಒಂದು ಎಸ್ಟಿಮೇಷನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಫ್ಲೆಕ್ಸಿಬಲ್ ಬಜೆಟ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಯೂನಿಟ್ಸ್ ರಿಲೇಟೆಡ್ ಬಂದು ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಸೊ 10,000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದಾಗ ಅವ್ರಿಗೆ ಎಷ್ಟು ಎಕ್ಸ್ಪೆಂಡಿಚರ್ ಆಗಿರುತ್ತೆ ಅಂತೇಳಿ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿರ್ತಾರೆ. ಆ ಒಂದು ಇನ್ಫಾರ್ಮೇಷನ್ ಇಟ್ಕೊಂಡು ಸೊ ಎಸ್ಟಿಮೇಷನ್ಗೆ ಎಷ್ಟು ಎಕ್ಸ್ಪೆಂಡಿಚರ್ ಆಗುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಕಾಲಮ್ಸ್ ಬಂದು ಪರ್ಟಿಕ್ಯುಲರ್ಸ್, ಸೊ ಯೂನಿಟ್ಸ್ ಅಂತ ಮೆನ್ಷನ್ ಮಾಡಿದ್ದೀವಿ. ಸೊ ಯೂನಿಟ್ಸ್ ಅಂದರೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್. ಫಾರ್ ಎಕ್ಸಾಂಪಲ್ 10,000 ಯೂನಿಟ್ಸ್. ಸೊ ಆ 10,000 ಯೂನಿಟ್ಸ್ ಅಲ್ಲಿ ಮತ್ತೆ 2 ಕಾಲಮ್ಸ್ ಬರುತ್ತೆ. ಒಂದು ಅಮೌಂಟ್ ಕಾಲಮು, ಇನ್ನೊಂದು ಪರ್ ಯೂನಿಟ್ ಕಾಲಮ್. ಅಮೌಂಟ್ ಕಾಲಮ್ ಬಂದು ಸೊ 10,000ಗೆ ಎಷ್ಟು ಎಕ್ಸ್ಪೆಂಡಿಚರ್ ಆಗಿರುತ್ತೆ ಅಂತ, ಪರ್ ಯೂನಿಟ್ ಅಂದ್ರೆ ಸೊ ಒಂದು ವ್ಯಾಲ್ಯೂಗೆ ಅಥವಾ ಒಂದು ಪ್ರಾಡಕ್ಟ್ಗೆ ಎಷ್ಟು ಎಕ್ಸ್ಪೆಂಡಿಚರ್ ಆಗಿರುತ್ತೆ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ 2 ಕಾಲಮ್ಸ್ ಬರುತ್ತೆ, ಒಂದು ಅಮೌಂಟ್ ಕಾಲಮು, ಇನ್ನೊಂದು ಪರ್ ಯೂನಿಟ್ ಕಾಲಮ್. ಅದೇ ತರ ಎಸ್ಟಿಮೇಷನ್ ಏನು ಪ್ರಿಪೇರ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ 8,000 ಅಥವಾ 12,000. ಸೊ ಅದನ್ನ ಇಲ್ಲಿ ಮೆನ್ಷನ್ ಮಾಡಿರ್ತೀವಿ. ಸೊ 8,000 ಯೂನಿಟ್ಸ್ ಮತ್ತೆ 12,000 ಯೂನಿಟ್ಸ್ ಅಂತ. ಸೊ ಮತ್ತೆ ಅದರಲ್ಲಿ ಅಮೌಂಟ್ ಕಾಲಮ್ ಮತ್ತೆ ಪರ್ ಯೂನಿಟ್ ಕಾಲಮ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಫಸ್ಟ್ ಪರ್ಟಿಕ್ಯುಲರ್ಸ್ ಅಲ್ಲಿ ನಮಗೆ ಮೆಟೀರಿಯಲ್ಸ್, ವೇಜಸ್, ಲೇಬರ್ ಬರುತ್ತೆ. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ನಮಗೆ ರಾ ಮೆಟೀರಿಯಲ್ಸ್ ಅಂತ ಕೂಡ ಮೆನ್ಷನ್ ಮಾಡಿರ್ತಾರೆ, ಅಥವಾ ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಲೇಬರ್ ಅಂತ ಕೂಡ ನಮಗೆ ಮೆನ್ಷನ್ ಮಾಡಿರ್ತಾರೆ. ಸೊ ಡೈರೆಕ್ಟ್ ಅಂತ ಯಾವುದೇ ಐಟಮ್ ನ ಮೆನ್ಷನ್ ಮಾಡಿದ್ರೆ ಅದನ್ನ ನಾವು ಬಿಫೋರ್ ಪ್ರೈಮ್ ಕಾಸ್ಟ್ ಬಂದು ರೆಕಾರ್ಡ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಮೆಟೀರಿಯಲ್ಸ್, ವೇಜಸ್, ಲೇಬರ್ ನ ಬರೆದು ಅದರದ್ದು ಪರ್ ಯೂನಿಟ್ ಇನ್ಫಾರ್ಮೇಶನ್ ಎಷ್ಟಿದೆ, ಸೊ ಪರ್ ಯೂನಿಟ್ ಇನ್ಫಾರ್ಮೇಶನ್ಸ್ ನಾವು ಮಲ್ಟಿಪ್ಲೈ ಮಾಡಿದಾಗ ಮೆಟೀರಿಯಲ್ಸ್ ಆಕ್ಚುಯಲ್ ವ್ಯಾಲ್ಯೂ ಬಂದು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಇದಿಷ್ಟನ್ನು ಆಡ್ ಮಾಡಿದಾಗ ಬರುವಂತ ವ್ಯಾಲ್ಯೂಗೆ ನಾವು ಪ್ರೈಮ್ ಕಾಸ್ಟ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್, ಸೊ ಈ ಒಂದು ಪ್ರೈಮ್ ಕಾಸ್ಟ್ಗೆ ನಾವು ಆಡ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್, ಅಂದ್ರೆ ಫ್ಯಾಕ್ಟ್ರಿನಲ್ಲಿ ಆಗಿರುವಂತ ಎಕ್ಸ್ಪೆಂಡಿಚರ್ ರಿಲೇಟೆಡ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿರ್ತಾರೆ. ಪ್ರಾಬ್ಲಮ್ ಅಲ್ಲಿ ನಮಗೆ ಪರ್ ಯೂನಿಟ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಬಂದು 30 ರೂಪೀಸ್ ಅಂತ ಹೇಳಿರ್ತಾರೆ. ಸೊ ಈ ಒಂದು 30 ರೂಪೀಸ್ ಅಲ್ಲಿ ನಮಗೆ 2 ಕ್ಯಾಟಗರಿ ಇನ್ಫಾರ್ಮೇಶನ್ ಕೊಡ್ತಾರೆ, ಒಂದು ಫಿಕ್ಸ್ಡ್, ಇನ್ನೊಂದು ವೇರಿಯಬಲ್. ಓಕೆ, ಅದನ್ನ ಇಲ್ಲಿ ಮೆನ್ಷನ್ ಮಾಡಿರೋದು ನಾನು ಫಿಕ್ಸ್ಡ್ ಮತ್ತೆ ವೇರಿಯಬಲ್ ಅಂತ. ಸೊ ಫಿಕ್ಸ್ಡ್ ಅಂದ್ರೆ ಫಾರ್ ಎಕ್ಸಾಂಪಲ್ 30 ರೂಪೀಸ್ ಅಲ್ಲಿ 10 ರೂಪೀಸ್ ಬಂದು ಫಿಕ್ಸ್ಡ್ ವ್ಯಾಲ್ಯೂ ಆಗುತ್ತೆ, ಇನ್ನು ರಿಮೈನಿಂಗ್ ವ್ಯಾಲ್ಯೂ ಎಷ್ಟು 20 ರೂಪೀಸ್. ಆ 20 ರೂಪೀಸ್ನ ನಾವು ವೇರಿಯಬಲ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಮೀನಿಂಗ್ ಏನಂದ್ರೆ, ಸೊ ಫಿಕ್ಸ್ಡ್ ಅಂದ್ರೆ ಸೊ ನಾವು ಎಕ್ಸಾಂಪಲ್ 10,000 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡಿದಾಗ ಎಷ್ಟು ವ್ಯಾಲ್ಯೂ ಮೆನ್ಷನ್ ಮಾಡಿರ್ತಾರೆ, ಸೊ 8,000ಗೆ ಮತ್ತೆ 12,000ಗೂ ಕೂಡ ಆ ಒಂದು ವ್ಯಾಲ್ಯೂ ಬಂದು ಸೇಮ್ ಇರುತ್ತೆ. ಹಂಗಾಗಿ ಅದನ್ನ ನಾವು ಫಿಕ್ಸ್ಡ್ ಅಂತ ಹೇಳಿ ಮೆನ್ಷನ್ ಮಾಡಿರ್ತೀವಿ. ಸೊ ವೇರಿಯಬಲ್ ಅಂದ್ರೆ ಸೊ ಪರ್ ಯೂನಿಟ್ ಬಂದು ಸೇಮ್ ಇರುತ್ತೆ, ಬಟ್ ಅಮೌಂಟ್ ಬಂದು ವೇರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ 8,000 ಪ್ರೊಡ್ಯೂಸ್ ಮಾಡಿದಾಗ ಅಥವಾ 12,000 ಪ್ರೊಡ್ಯೂಸ್ ಮಾಡಿದಾಗ ಆ ಒಂದು ವ್ಯಾಲ್ಯೂ ಬಂದು ಚೇಂಜ್ ಆಗ್ತಾ ಹೋಗುತ್ತೆ. ಹಂಗಾಗಿ ಅದನ್ನ ನಾವು ವೇರಿಯಬಲ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್, ಸೊ ಈ ಒಂದು ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್ನ ಆಡ್ ಮಾಡಿದಾಗ ನಮಗೆ ವರ್ಕ್ಸ್ ಕಾಸ್ಟ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಐಟಮ್ ಬಂದು ವರ್ಕ್ಸ್ ಕಾಸ್ಟ್ಗೆ ಪ್ಲಸ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್. ಸೇಮ್ ಇದೇ ತರ ಫ್ಯಾಕ್ಟ್ರಿನಲ್ಲಿ ಏನೊಂದು ಪರ್ ಯೂನಿಟ್ ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡಿರ್ತಾರೆ. ಸೊ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ದು ಪರ್ ಯೂನಿಟ್ ಇನ್ಫಾರ್ಮೇಶನ್ ಬಂದು ಪ್ರೊವೈಡ್ ಮಾಡಿರ್ತಾರೆ. ಅದರಲ್ಲಿ ಇನ್ ಕೇಸ್ ಫಿಕ್ಸ್ಡ್ ಎಷ್ಟು, ವೇರಿಯಬಲ್ ಎಷ್ಟು ಅಂತ ಮೆನ್ಷನ್ ಮಾಡಿದ್ರೆ ಆ ಒಂದು ವ್ಯಾಲ್ಯೂನ ನಾವಿಲ್ಲಿ ಫೈಂಡ್ ಔಟ್ ಮಾಡಿ ಎಂಟ್ರಿ ಮಾಡ್ತೀವಿ. ಸೊ ಇದನ್ನ ನಾವು ವರ್ಕ್ಸ್ ಕಾಸ್ಟ್ಗೆ ಆಡ್ ಮಾಡ್ತೀವಿ. ಸೊ ಆಡ್ ಮಾಡಿದಾಗ ಬರುವಂತ ವ್ಯಾಲ್ಯೂ ಬಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್, ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಪ್ಲಸ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ಸೊ ಸೇಮ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ರಿಲೇಟೆಡ್ ಪರ್ ಯೂನಿಟ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿರ್ತಾರೆ. ಆ ಒಂದು ವ್ಯಾಲ್ಯೂನಲ್ಲಿ ಫಿಕ್ಸ್ಡ್ ಎಷ್ಟು, ವೇರಿಯಬಲ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ತೀವಿ. ಸೊ ಅದನ್ನ ಆಡ್ ಮಾಡಿದಾಗ ನಮಗೆ ಬರುವಂತ ವ್ಯಾಲ್ಯೂ ಬಂದು ಟೋಟಲ್ ಕಾಸ್ಟ್. ಓಕೆ, ಸೊ ನೆಕ್ಸ್ಟ್, ಸೊ ಸರ್ಟೇನ್ ಪ್ರಾಬ್ಲಮ್ಸ್ ಅಲ್ಲಿ ಪ್ರಾಫಿಟ್ ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡಿರ್ತಾರೆ. ಓಕೆ, ಇನ್ನ ಸರ್ಟೇನ್ ಪ್ರಾಬ್ಲಮ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಸೇಲ್ಸ್ ಇನ್ಫಾರ್ಮೇಶನ್ಸ್ ಬಂದು ಪ್ರೊವೈಡ್ ಮಾಡಿರ್ತಾರೆ. ಸೊ ಸೇಲ್ಸ್ ಕೊಟ್ಟಿದ್ದಾಗ ಡೈರೆಕ್ಟ್ ಆಗಿ ನಾವು ಸೇಲ್ಸ್ ನ ಫಸ್ಟ್ ಫೈಂಡ್ ಔಟ್ ಮಾಡ್ತೀವಿ. ಸೊ ಸೇಲ್ಸ್ ನ ಫೈಂಡ್ ಔಟ್ ಮಾಡಾದ್ಮೇಲೆ ಸೇಲ್ಸ್ ಇಂದ ನಾವು ಪ್ರಾಫಿಟ್ ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಫಾರ್ಮುಲಾ ಬಂದು ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್. ಅಂದ್ರೆ ಈ ಒಂದು ಸೇಲ್ಸ್ ವ್ಯಾಲ್ಯೂ ಇಂದ ಟೋಟಲ್ ಕಾಸ್ಟ್ ನ ನಾವು ಡಿಡಕ್ಟ್ ಮಾಡ್ತೀವಿ. ಸೊ ಡಿಡಕ್ಟ್ ಮಾಡಿದಾಗ ಸೊ ಪಾಸಿಟಿವ್ ಆನ್ಸರ್ ಬಂದ್ರೆ ಪ್ರಾಫಿಟ್ ಆಗುತ್ತೆ, ನೆಗೆಟಿವ್ ಆನ್ಸರ್ ಬಂದಾಗ ಅದು ಲಾಸ್ ಆಗುತ್ತೆ. ಬಟ್ ನಮಗೆ ಮೆಜಾರಿಟಿ ಪ್ರಾಬ್ಲಮ್ಸ್ ಅಲ್ಲಿ ಪ್ರಾಫಿಟ್ ಬರೋದ್ರಿಂದ ಸೊ ಇಲ್ಲಿ ನಾನು ಪ್ಲಸ್ ಪ್ರಾಫಿಟ್ ಅಂತ ಹೇಳಿ ಮೆನ್ಷನ್ ಮಾಡಿದೀವಿ. ಓಕೆ, ಸೊ ಈ ತರ ಕೊಟ್ಟಿರುವಂತ ಇನ್ಫಾರ್ಮೇಶನ್ಸ್ಗೆ ನಾವು ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡ್ತೀವಿ. ಸೊ ನೆಕ್ಸ್ಟ್, ಈ ಒಂದು ವ್ಯಾಲ್ಯೂಸ್ ಇಂದ ನಾವು ಎಸ್ಟಿಮೇಷನ್ ಅಂದ್ರೆ 8,000ಗೆ ಮತ್ತೆ 12,000ಗೆ ಸೊ ಎಷ್ಟು ವ್ಯಾಲ್ಯೂಸ್ ಬರುತ್ತೆ ಅಂತ ಹೇಳಿ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ.
ಸೊ ಇಲ್ಲಿ ಫ್ಲೆಕ್ಸಿಬಲ್ ಬಜೆಟ್ ನ ಪ್ರಿಪೇರ್ ಮಾಡೋದಕ್ಕೆ ಒಂದು ಸಿಂಪಲ್ ಟ್ರಿಕ್ಸ್ ಏನಂದ್ರೆ ಫಿಕ್ಸ್ಡ್ ಮತ್ತೆ ವೇರಿಯಬಲ್. ಸೊ ಫಿಕ್ಸ್ಡ್ ಬಂದು ಅಮೌಂಟ್ ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಸೊ ಆಗ್ಲೇ ಹೇಳ್ದಂಗೆ ಇಲ್ಲಿ 30 rupees ಅಂತ ಹೇಳಿ ಮೆನ್ಷನ್ ಮಾಡಿದ್ದೀನಿ. ಸೊ 30 rupees ಅಲ್ಲಿ ಸೊ ಯೂನಿಟ್ಸ್ ಬಂದು 10,000 ಯೂನಿಟ್ಸ್ಗೆ ನಾವು ಪ್ರಿಪೇರ್ ಮಾಡ್ತಾ ಇರೋದು ಅಂತ ಕನ್ಸಿಡರ್ ಮಾಡೋಣ. ಸೊ 10,000 ಯೂನಿಟ್ಸ್ ಅಂದ್ರೆ ಸೊ ಒಂದು ಯೂನಿಟ್ಗೆ 10 ರೂಪಾಯಿ ಆದಾಗ 10,000ಗೆ ಎಷ್ಟಾಗುತ್ತೆ? 1 lakh ಆಗುತ್ತೆ. ಓಕೆ, ನೆಕ್ಸ್ಟ್ ವೇರಿಯಬಲ್ ಎಷ್ಟಾಗುತ್ತೆ? 20 into 10,000 ಮಾಡಿದಾಗ 2 lakh ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ 30 rupees ಫ್ಯಾಕ್ಟ್ರಿ ಓವರ್ಹೆಡ್ಸ್ ಅಲ್ಲಿ 1 lakh ಬಂದು ಫಿಕ್ಸ್ಡ್ ವ್ಯಾಲ್ಯೂ ಆಗುತ್ತೆ, 2 lakh ಬಂದು ವೇರಿಯಬಲ್ ವ್ಯಾಲ್ಯೂ ಆಗುತ್ತೆ. ಸೊ ಇದರಲ್ಲಿ ಫಸ್ಟ್ ನಾವು 1 lakh ನ ಫಿಕ್ಸ್ಡ್ ಮೆನ್ಷನ್ ಮಾಡ್ತೀವಿ. ಪರ್ ಯೂನಿಟ್ ಬಂದು 10 rupees, ವೇರಿಯಬಲ್ ಬಂದು 2 lakh ವ್ಯಾಲ್ಯೂ, ಪರ್ ಯೂನಿಟ್ ಬಂದು 20 rupees. ಓಕೆ, ಇದೇ ತರ ನಾವು ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಸ್ಗೆ ಮತ್ತೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ಸ್ಗೂ ಎಂಟ್ರಿ ಮಾಡ್ತೀವಿ. ಸೊ ಈ ತರ ಫಸ್ಟ್ ಗಿವನ್ ಇನ್ಫಾರ್ಮೇಶನ್ಸ್ಗೆ ಎಂಟ್ರಿ ಮಾಡಾದ್ಮೇಲೆ ಸೊ ನಮಗೆ ಫಿಕ್ಸ್ಡ್ ಬಂದು ಅಮೌಂಟ್ ಸೇಮ್ ಇರುತ್ತೆ. ಸೊ ಅಮೌಂಟ್ ಸೇಮ್ ಇರುತ್ತೆ ಅಂದ್ರೆ ಅರ್ಥ, ಸೊ ಇನ್ ಕೇಸ್ ಇಲ್ಲಿ 8,000 ಪ್ರೊಡ್ಯೂಸ್ ಮಾಡ್ತಿದ್ರು ಸೇಮ್ ವ್ಯಾಲ್ಯೂ 1 lakh ಮೆನ್ಷನ್ ಮಾಡ್ತೀವಿ. 12,000 ಪ್ರೊಡ್ಯೂಸ್ ಮಾಡ್ತಿದ್ರು 1 lakh ಅಂತಾನೆ ಮೆನ್ಷನ್ ಮಾಡ್ತೀವಿ. ಯಾವಾಗ? ಫಿಕ್ಸ್ಡ್ ಅಂತ ಮೆನ್ಷನ್ ಮಾಡಿದ್ದಾಗ. ಅದೇ ಇನ್ ಕೇಸ್ ವೇರಿಯಬಲ್ ಅಂತ ಮೆನ್ಷನ್ ಮಾಡಿದಾಗ ವೇರಿಯಬಲ್ ಅಲ್ಲಿ ಪರ್ ಯೂನಿಟ್ ಬಂದು ಸೇಮ್ ಬರುತ್ತೆ. ಸೊ ಇಲ್ಲಿ ಪರ್ ಯೂನಿಟ್ ಎಷ್ಟಿದೆ? 20. ಸೊ ಅದೇ 20ನ ನಾವು 8,000ಗೂ ಮೆನ್ಷನ್ ಮಾಡ್ತೀವಿ, 12,000ಗೂ ಮೆನ್ಷನ್ ಮಾಡ್ತೀವಿ. ಸೊ ಫಸ್ಟ್ ಈ ತರ ಮೆನ್ಷನ್ ಮಾಡಾದ್ಮೇಲೆ ಸೊ ಈ ಒಂದು ವ್ಯಾಲ್ಯೂಸ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಮತ್ತೆ ರಿಪೀಟ್ ಮಾಡ್ತೀನಿ. ಸೊ ಫ್ಲೆಕ್ಸಿಬಲ್ ಬಜೆಟ್ ಅಲ್ಲಿ ನಮಗೆ ಫಿಕ್ಸ್ಡ್ ಅಂತ ಮೆನ್ಷನ್ ಮಾಡಿದಾಗ ಅಮೌಂಟ್ ಬಂದು ಎಲ್ಲಾ ಕಾಲಮ್ಗೂ ಸೇಮ್ ಬರುತ್ತೆ. ಅದೇ ವೇರಿಯಬಲ್ ಅಂತ ಮೆನ್ಷನ್ ಮಾಡಿದಾಗ ಪರ್ ಯೂನಿಟ್ ಬಂದು ಸೇಮ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಈ ಒಂದು ಸಿಂಪಲ್ ಟ್ರಿಕ್ಸ್ ಇಂದ ನಾವು ಫ್ಲೆಕ್ಸಿಬಲ್ ಬಜೆಟ್ ನ ಈಸಿಯಾಗಿ ಪ್ರಿಪೇರ್ ಮಾಡ್ತಾ ಹೋಗ್ಬೋದು.